ಅನ್ನದಾತನಿಗೆ ಅವಮಾನ ಮಾಡಿರುವಂತಹ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಮೆಟ್ರೋ ಸ್ಟೇಷನ್ನಲ್ಲಿ ನಡೆದಿದೆ. ಪಬ್ಲಿಕ್ ಟಿವಿ ಕುರಿತಂತೆ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದ ಹಾಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬಟ್ಟೆ ಕೊಳೆಯಾಗಿದೆ ಅಂತೇಳಿ ರೈತನಿಗೆ ಮೆಟ್ರೋವನ್ನು ಪ್ರವೇಶ ಮಾಡಲಿಕ್ಕೆ ನಿರ್ಬಂಧ ಹೇರಿರುವಂಥದ್ದು. ಪಬ್ಲಿಕ್ ಟಿವಿಯ ಫಟಾಫಟ್ ಇಂಪ್ಯಾಕ್ಟ್ ಇದು. ಮೆಟ್ರೋ ಸೆಕ್ಯೂರಿಟಿ ಸೂಪರ್ವೈಸರ್ ಅನ್ನು ವಜಾ ಮಾಡಲಾಗಿದೆ. BMRCL PRO ಯಶವಂತ್ ಚೌಹಾಣ್ ಈ ಕುರಿತಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೈತನಿಗೆ ಅಪಮಾನ ಮಾಡಿದ್ದಕ್ಕೆ ಕ್ಷಮೆಯನ್ನ ಕೇಳಿದೆ ಮೆಟ್ರೋ. ಪಬ್ಲಿಕ್ ಟಿವಿ ವರದಿ ಮಾಡಿದಂತಹ ಒಂದೇ ಗಂಟೆಯಲ್ಲಿ BMRCL ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕೇವಲ ವಜಾ ಮಾಡಿದರೆ ಸಾಲದು, ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದ ಇರುವ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕಾಗುತ್ತೆ BMRCL. ಇದು ಕೇವಲ ಒಬ್ಬ ರೈತನಿಗೆ ಮಾಡಿದಂತಹ ಅವಮಾನ ಅಲ್ಲ, ಅಪಮಾನ ಅಲ್ಲ, ಇಡೀ ರೈತ ಸಮುದಾಯಕ್ಕೆ ಮಾಡಿರುವಂತಹ ಅಪಮಾನ. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದು ಬೋರ್ಡ್ ಅನ್ನು ಹಾಕೋದು ಸೂಕ್ತ. ಇಲ್ಲಿ ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಜನಸಾಮಾನ್ಯರಿಗೆ ಪ್ರವೇಶ ಇಲ್ಲ. ಕೇವಲ ಅಫಿಷಿಯಲ್ಸ್ಗಳಿಗೆ, ವಿಐಪಿಗಳಿಗೆ, ವಿವಿಐಪಿಗಳಿಗೆ ಮಾತ್ರ ಪ್ರವೇಶ ಅನ್ನುವಂತಹ ಒಂದು ಬೋರ್ಡ್ ಅನ್ನು ಹಾಕಿ. ಆಲ್ರೆಡಿ ಬಂದ್ 15 ನಿಮಿಷ ಆಯ್ತು. ಇಲ್ಲಿ ಏನಾರ ಪ್ರಾಬ್ಲಮ್ ಅಲ್ಲಿ ಬಂದಿದೀವಿ. ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜ್ ಏನಾಗಿರುವಂಥದ್ದು ಸರ್? ಇವಾಗ ನಮಗೂ ಈ ಘಟನೆ ಕೂಡ ನಮಗೆ ಗೊತ್ತಾದ ತಕ್ಷಣ ನಾವು ಕೂಡ ಅದ್ರ ಬಗ್ಗೆ ವಿಚಾರಣೆ ನಡೆಸಿದ್ವಿ. ನಾವು ಕನ್ಸರ್ನ್ಡ್ ನಮ್ಮ ಸೆಕ್ಯೂರಿಟಿ ಏನಿದೆ ಅವರಿಗೆ ತನಿಖೆ ಮಾಡೋಕ್ಕೆ ಹೇಳಿದ್ವಿ. ಇವಾಗ ತನಿಖೆಯಲ್ಲಿ ನಮಗೂ ಕೂಡ ಇದೇ ಗೊತ್ತಾಗಿದೆ, ಅವರು ಮಾಡಿರೋದು ಸರಿ ಇಲ್ಲ ಅಂತ. ಅವ್ರು ಮಾಡಿರೋವಂಥ ಈ ಇನ್ಸಿಡೆಂಟ್ ಏನಿದೆ ನಾವು ಅದನ್ನು BMRCL ಖಂಡಿಸ್ತದೆ. ಅಲ್ಲದೆ ಇವಾಗ ನಾವು ಆ ಸೆಕ್ಯೂರಿಟಿ ಸೂಪರ್ವೈಸರ್ ಯಾರು ಈ ವಿಚಾರಕ್ಕೆ ಒಳಪಟ್ಟಿದ್ರು ಅವ್ರನ್ನ ನಾವು ಆಲ್ರೆಡಿ ಟರ್ಮಿನೇಟ್ ಮಾಡಿದ್ವಿ. ಸೊ ನಮ್ಮ ಮೆಟ್ರೋ ಸಾರ್ವಜನಿಕ ಸಾರಿಗೆ ಆಗಿದ್ದು ಎಲ್ಲ ಸೊಸೈಟಿ, ಆಲ್ ಕ್ಲಾಸ್ ಆಫ್ ಸೊಸೈಟಿಗೆ ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರೋದು. ಸೊ ಹಾಗಾಗಿ ನಾವು ಈ ಘಟನೆನ ನಾವು ಕೂಡ ಖಂಡಿಸಿ ಆ ಸೆಕ್ಯೂರಿಟಿ ಸೂಪರ್ವೈಸರ್ನ ಆಲ್ರೆಡಿ ಟರ್ಮಿನೇಟ್ ಮಾಡಿದ್ವಿ. ಸೊ ಇವಾಗ ಆಗಿರೋ ಇನ್ಸಿಡೆಂಟ್ಗೂ ನಾವು ಮಾಡಿರೋ ಟೈಮ್ಗೂ ದೇರ್ ಲಾಟ್ ಆಫ್ ವ್ಯತ್ಯಾಸ ಆಗಿಬಿಟ್ಟಿದೆ. ತುಂಬ ದಿವಸ ಆಗಿದೆ, ನಮಗೂ ಅದು ಗಮನಕ್ಕೆ ಬಂದಿರಲಿಲ್ಲ. ಬಟ್ ಅದು ಸ್ವಲ್ಪ ನಮಗೂ ಕೂಡ ಲೇಟಾಗಿ ಬಂದಿದೆ. ಹಾಗಾಗಿ ನಾವು ಇದಾಗಿರೋದು ಸರಿ ಇಲ್ಲ, ನಮಗೂ ಗೊತ್ತಿದೆ. ಯಾಕಂದರೆ ನಮ್ಮ ಮೆಟ್ರೋ ಎಲ್ಲ ಸಾಮಾಜಿಕವಾಗಿ ಎಲ್ಲರೂ ಪ್ರಯಾಣ ಮಾಡುವಂಥ ಒಂದು ಸಾರ್ವಜನಿಕ ಸಾರಿಗೆ. ಅದೆಂಗಿದೆ ಹೇಳಿ, ರೂಲ್ಸ್ ಎಲ್ಲಿದೆ? ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ. BMRCLನ ನಮ್ಮ ಮೆಟ್ರೋ ರೈಲಿನಲ್ಲಿ ರೈತರೊಬ್ಬರಿಗೆ ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ನೀಡಲಿಲ್ಲ ಅನ್ನುವಂತಹ ಸುದ್ದಿ ಪಬ್ಲಿಕ್ ಟಿವಿ ಸವಿಸ್ತಾರವಾಗಿ ವರದಿಯನ್ನು ಮಾಡಿತ್ತು. ಅದಾದ ನಂತರದಲ್ಲಿ ಸಂಬಂಧಪಟ್ಟಂತಹ ಘಟನೆಗೆ ಕಾರಣರಾದಂತಹ ಅಧಿಕಾರಿಗಳೇನಿದ್ದಾರೆ ಅವ್ರನ್ನ ಟರ್ಮಿನೇಟ್ ಮಾಡುವಂಥ ಕೆಲಸವನ್ನು ಸದ್ಯ BMRCL ಮಾಡಿದೆ. ನನ್ನೊಟ್ಟಿಗೆ BMRCLನ ಹಿರಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಘಟನೆ ಯಾವಾಗ ಆಗಿರುವಂಥದ್ದು, ತಮ್ಮ ಗಮನಕ್ಕೆ ಯಾವಾಗ ಬಂತು, ಏನಾಗಿದೆ ಸರ್? ನಮಗೆ ಇವತ್ತು ಮೋಸ್ಟ್ಲಿ ನಮಗೆ ನಿನ್ನೆ ಈ ಘಟನೆ ಬಗ್ಗೆ ನಮಗೂ ಕೂಡ ಇದರ ವಿಚಾರ ಬಗ್ಗೆ ಬಂತು. ನಮಗೆ ಆಲ್ರೆಡಿ ಅದ್ರ ಬಗ್ಗೆ ನಾವು ತನಿಖೆ ಮಾಡಿ ಅಲ್ಲಿ ಇದ್ದಂಥ ಯಾರು ಸೆಕ್ಯೂರಿಟಿ ಸೂಪರ್ವೈಸರ್, ಇದಕ್ಕೆ ಈ ಇನ್ಸಿಡೆಂಟ್ ನಡೆದಂಥ ಸಮಯದಲ್ಲಿ ಇದ್ದಂಥ ಸೆಕ್ಯೂರಿಟಿ ಸೂಪರನ್ನು ನಾವು ಟರ್ಮಿನೇಟ್ ಮಾಡಿದ್ದೀವಿ. ಈಗ ಈ ಒಂದಷ್ಟು ವಿಚಾರಗಳು ಸಾಮಾನ್ಯವಾಗಿ ಅನುಮಾನ ಬರುವಂಥದ್ದು ಸರ್. ನಮ್ಮ ಮೆಟ್ರೋ ಅಂತ ಹೇಳಿದ್ರೆ ಸಾರ್ವಜನಿಕರಿಗಾಗಿ ಇರುವಂಥದ್ದು, ಬಟ್ ಅಲ್ಲಿ ಸಿಬ್ಬಂದಿ ಹೇಳುವಂಥದ್ದು ಅವರ ಬಟ್ಟೆಯನ್ನು ನೋಡಿ ನಾವು ಒಳಗಡೆ ಬಿಡ್ತಾ ಇಲ್ಲ ಅಂತ. ಎಷ್ಟರ ಮಟ್ಟಿಗೆ ಸರ್? ಇಲ್ಲ, ಈ ವಿಚಾರವಾಗಿ ನಾನು ಐ ಆಮ್ ನಾಟ್ ಇನ್ ಫೇವರ್ ಆಫ್ ವಾಟ್ ಬಟ್ಟೆ ನೋಡಿ ನಾವು ಬಿಡ್ತೀವಿ ಅಂತ ಇಲ್ಲ. ಇದಕ್ಕಿಂತ ಮುಂಚೆನೂ ಸುಮಾರು ಜನ ಓಡಾಡಿರ್ತಾರೆ, ನಮ್ಮವರು ಕೂಡ ಅದರ ಬಗ್ಗೆ ಸುಮಾರು ಜನ ಕೂಡ ಹೇಳಿದ್ದಾರೆ, ಭಿಕ್ಷರಿಗೆ ಎಲ್ಲ ನೀವು ಬಿಡ್ತಾ ಇದ್ದೀರಾ ಅನ್ನೋದು. ಬಟ್ ಆ ಥರ ನಾವು ಯಾರಿಗೂ ಭೇದ ಭಾವ ಮಾಡೋದಿಲ್ಲ. ಯಾಕಂದರೆ ನಮ್ಮ ಮೆಟ್ರೋ ಸಾರ್ವಜನಿಕ ಸಾರಿಗೆ ಆಗಿರೋದ್ರಿಂದ ನಾವು ಇದರಲ್ಲಿ ಯಾವ ಭೇದ ಭಾವ ಮಾಡೋದಿಲ್ಲ. ಯಾಕಂದರೆ ಇದರಲ್ಲಿ ನಾವು ಮೆಟ್ರೋ ಮಾಡಿರೋದೇ ಎಲ್ಲರಿಗೂ ಅನುಕೂಲವಾಗಲಿ, ಎಲ್ಲರೂ ಓಡಾಡಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಮಾಡಿರೋದು. ಬಟ್ ಈ ನಡೆದಂಥ ಘಟನೆಗೆ ನಾವು ವಿಚಾರ ಮಾಡ್ದಂಗೆ ಆ ಸೆಕ್ಯೂರಿಟಿ ಸೂಪರ್ವೈಸರ್ ಏನಿದ್ರು ಅವ್ರಿಗೆ ನಾವು ವಿಚಾರ ಮಾಡಿ ಅದು ನಿಮ್ಮ ಸರ್ವಿಸಸ್ ಬೇಡಪ್ಪ ಅಂತ ನಾವು ಟರ್ಮಿನೇಟ್ ಮಾಡಿಬಿಟ್ಟಿದ್ದೀವಿ. ಕಾರಣ ಏನು ಅಂತ ಆದರೂ ಹೇಳಿದ್ರ, ಅವ್ರು ಯಾಕೆ ಆ ಥರ ನಡ್ಕೊಂಡ್ರು ಅನ್ನೋಂಥದ್ದನ್ನು ಡೀಟೇಲ್ ಆಗಿ ತನಿಖೆ ಮಾಡಬೇಕು ಇನ್ನು. ಅಂದರೆ ಯಾಕಂದರೆ ನಮಗೆ ಒಂದು ಕಡೆಯಿಂದ ಏನು, ಇನ್ನೊಂದು ಕಡೆಯಿಂದ ಏನು ಅಂತ ನಮಗೆ ಸಂಪೂರ್ಣವಾಗಿ ಗೊತ್ತಾಗಬೇಕು. ಬಟ್ ಇವಾಗ ಅವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ವೈರಲ್ ಆಗಿರುವಂಥ ವಿಡಿಯೋ ನೋಡಿದಾಗ ಅವರು ಕಾರ್ತಿಕ್ ಅನ್ನೋರು ಏನಿದ್ದಾರೆ ಅವರು ಹೇಳೋ ಇದ್ರ ಮೇಲೆ ಪ್ರಕಾರ
ಅದರಲ್ಲಿ ಏನೋ ಸ್ವಲ್ಪ ಆಗಿದೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಹಾಗಾಗಿ ನಾವು ಅವ್ರು ಇಮಿಡಿಯೇಟಾಗಿ ನಾವು ಕಾರ್ತಿಗೆ ಶ್ಲಾಘಿಸ್ತೀವಿ ಅವ್ರು ಮಾಡಿರುವಂಥ ಕೆಲಸನ. ಬಟ್ ಅದೇ ಥರ ನಮ್ಮಲ್ಲಿ ಮಾಡಿರುವಂಥ ನಮ್ಮ ಸೆಕ್ಯೂರಿಟಿ ಸೂಪರ್ ಕೆಲಸನೂ ಕೂಡ ನಾವು ಖಂಡಿಸ್ತೀವಿ. ಓಕೆ, ಈಗ BMRCಯಲ್ಲಿಂದ ಏನಾದರೂ ಆ ರೈತರಿಗೆ ಕ್ಷಮೆಯನ್ನು ಕೇಳುವಂಥದ್ದು ಏನಾದರೂ ಆಗುತ್ತಾ? ಅಂದರೆ ಓಪನ್ ಆಗಿ ಸಾರಿ ಕೇಳುವಂಥದ್ದು ಏನಾದರೂ? ಅಲ್ಲಲ್ಲ, ಇವಾಗ ನಾವು ಅವ್ರಿಗಾಗಿರುವಂಥ ತೊಂದರೆಗೆ ನಾವು ಆಲ್ರೆಡಿ ನಮ್ಮ ಕ್ಷಮೆನ ಕೇಳ್ತಾ ಇದ್ದೀವಿ. ಆಲ್ರೆಡಿ ನಾವು ಇವಾಗ ನಮ್ಮ ಟ್ವಿಟರ್ ಆಗಿರ್ಬೋದು ಅಥವಾ ನಮ್ಮ ಮೆಟ್ರೋ ಮೀಡಿಯಾ ಗ್ರೂಪಲ್ಲಿ ಆಗಿರ್ಬೋದು, ಆಲ್ರೆಡಿ ನಮ್ಮ BMRC ಕಡೆಯಿಂದ ನಾವು ಕ್ಷಮೆನ ಕೇಳಿದ್ದೀವಿ ಪ್ಯಾಸೆಂಜರ್ಗೆ ಆಗಿರುವಂಥ ತೊಂದರೆಗೆ. ಬಟ್ ಮುಂದೆ ಏನು ಮಾಡ್ಬೋದು, ಅಕಸ್ಮಾತ್ ಅದೇ ಪ್ಯಾಸೆಂಜರ್ ಮತ್ತೆ ಏನಾರ ಟ್ರಾವೆಲ್ ಮಾಡಿದ್ರೆ ಅವ್ರಿಗೆ ಗುರುತಿಸಿ ಏನಾರ ಒಂದು ಅವ್ರ ಕಡೆಗೆ ನಾವು ಕ್ಷಮೆ ಮಾಡೋದು, ಇಲ್ಲ ಬೇರೆ ಥರ ಏನಾರ ಅವ್ರಿಗೆ ಒಳ್ಳೇದು ಮಾಡುವಂಥದ್ದಾದರೆ ನಾವು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು BMRCಯ ಹಿರಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.